बीदर जिला इकोनॉमिक लेक्चरर्स संघ ने आज भालकी तालुके के हालली बल्लली में स्थित बीदर विश्वविद्यालय परिसर में प्रदर्शन कर धरना दिया। संघ ने अपनी मांगों में बीकॉम और बीबीए में इकोनॉमिक विषय को पढ़ाने के लिए लेक्चर को अनुमति देने के लिए आग्रह किया। इस संबंध में आज संघ ने बीदर विश्वविद्यालय के वाइस चांसलर को एक ज्ञापन सौंपा। कैमरामैन महेश का कवरेज। विश्वविद्यालयದ ಉಪಕುಲಪತಿಗಳೇ ಮತ್ತೆ ಮೌಲ್ಯಮಾಪನದ ರಿಜಿಸ್ಟ್ರಿಗಳೇ ಆಡಳಿತ ವಿಭಾಗದ ರಿಜಿಸ್ಟ್ರರೇ ಇಂದಿನ ದಿವಸ ಅರ್ಥಶಾಸ್ತ್ರದ ವಿಷಯ ಬೋಧನೆ ಮಾಡೋ ಕುರಿತು ಸುಮಾರು 4 ತಿಂಗಳಿಂದ ಮಾನ್ಯ ಕುಲಪತಿಗಳಲ್ಲಿ ನಾವು ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೀವಿ। ಇವತ್ತು ನಾವು ಒಂದು ದಿವಸದ ಸಾಂಕೇತಿಕ ಧರಣಿನ ಕೂಡಬೇಕಂತ ನಿರ್ಧಾರ ಮಾಡಿದಾಗ ಮುಂಚಿತವಾಗಿ ಅವರು ಕೂಡ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ। ಹಾಗಾಗಿ ಇವತ್ತು ನಮಗೆ ಒಂದು ನ್ಯಾಯ ಸಿಗ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ। ಏನಂತಂದರೆ ಅರ್ಥಶಾಸ್ತ್ರ ವಿಷಯ ಯಾರು ಬೋಧನೆ ಮಾಡಬೇಕು, ಅರ್ಥಶಾಸ್ತ್ರ ವಿಷಯವನ್ನು ಮತ್ತು ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರು ನಿಬ್ಬರನ್ನು ಕರೆಸಿಕೊಂಡು ನಾವೊಂದು ಮನವರಿಕೆ ಮಾಡ್ತೀವಿ, ಅದಕ್ಕೆ ನಿಮಗೆ ನ್ಯಾಯಯುತವಾಗಿ ನ್ಯಾಯ ಒದಗಿಸಿಕೊಡ್ತೀವಿ ಅಂತಕ್ಕಂಥ ಹೇಳಿದ್ರಿಂದ ನಾವೊಂದು ಇವತ್ತಿನ ಈ ಒಂದು ದಿನದ ಸಾಂಕೇತಿಕ ಧರಣಿ ಏನಿದೆ ನಾವು ಎಲ್ಲ ನಮ್ಮ ಅರ್ಥಶಾಸ್ತ್ರ ವಿಭಾಗದ ಒಂದು ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳ ಮನವಿ ಮೇರೆಗೆ ಎಲ್ಲರಿಗೂ ನಮಸ್ಕಾರ। ಎಲ್ಲ ಅಧ್ಯಾಪಕ ಮಿತ್ರರೇ, ಆಡಳಿತ ವರ್ಗದವರೇ, ಈಗಾಗಲೇ ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಪಕರ ಅಧ್ಯಕ್ಷರು ಅವರು ಮಾತನಾಡಿದ್ದಾರೆ। ಈ ಒಂದು ಇಶ್ಯೂ ಏನಿದೆ ಅಂದರೆ, ಕಾಮರ್ಸ್ನಲ್ಲಿ ಒಂದು ಎಕನಾಮಿಕ್ಸ್ ಪೇಪರ್ ಇದೆ, ಅದು ನಾವು ಕ್ವಾಲಿಫೈಡು, ನಾವು ಪಾಠ ಮಾಡಬೇಕು ಅಂತಂದು ಇವರು ವಾದ ಇದೆ। ಅವ್ರದ್ದು ಕಾಮರ್ಸ್ದವ್ರದ್ದು ಏನು, ಅದು ಬಿ ಒ ಎಸ್ನಲ್ಲಿ ನಾವು ಅದನ್ನು ಅಪ್ಲಿಕೇಶನ್ ಪಾರ್ಟ್ ಮಾಡಿದೆವು, ನಾವು ಪಾಠ ಮಾಡ್ತೇವೆ ಅವ್ರದ್ದು ವಾದ ಇದೆ। ಹೀಗಾಗಿ ಸುಮಾರು ತಿಂಗಳುಗಳಿಂದ ಈ ಇಶ್ಯೂ ಏನಪ್ಪ ಅಂದ್ರೆ ಹಾಗೆ ಉಳಿದಿದೆ। ಈ ವಿಷಯವನ್ನು ಈಗಾಗಲೇ ಸರ್ಕಾರದ ಗಮನಕ್ಕೆ ನಾವು ತಂದಿದ್ದೇವೆ ಮತ್ತು ಆಲ್ ವೈಸ್ ಚಾನ್ಸಲರ್ಸ್ ಮೀಟಿಂಗ್ನಲ್ಲಿಯೂ ಸಹಿತ ಈ ವಿಷಯವನ್ನು ನಾವು ಮೊನ್ನೆ ಉನ್ನತ ಶಿಕ್ಷಣ ಸಚಿವರಿಗೆ ನಾವು ಮನವರಿಕೆ ಮಾಡಿದ್ದೇವೆ। ಅವರು ಹೈ ಲೆವೆಲ್ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಹೈಯರ್ ಎಜುಕೇಷನ್ ಕೌನ್ಸಿಲ್ನ ವೈಸ್ ಚೇರ್ಮನ್ ಆದಂಥ ಪ್ರೊಫೆಸರ್ ನಿರಂಜನ್ ಸರ್ ಏನಪ್ಪ ಅಂದ್ರೆ ಒಂದು 2 ತಿಂಗಳ ಹಿಂದೆ ಏನಪ್ಪ ಆ ಮಾತನ್ನು ಅವರು ಹೇಳಿದ್ದಾರೆ। ಇವತ್ತುವರೆಗೂ ಆ ವಿಷಯ ಇನ್ನೂ ಬಗೆಹರಿದಿಲ್ಲ। ಇವತ್ತು ಅರ್ಥಶಾಸ್ತ್ರದ ಅಧ್ಯಾಪಕರು ಬೀದರ್ ವಿಶ್ವವಿದ್ಯಾಲಯ ಬೀದರ್ ಅಧ್ಯಾಪಕರ ಸಂಘದಿಂದ ಒಂದು ದಿವಸ ನಾವು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು। ಸ್ವಾತಂತ್ರ್ಯ ಬಂದಂದಿನಿಂದಲೂ ಕೂಡ ರಾಜ್ಯ ಶಿಕ್ಷಣ ನೀತಿಯಲ್ಲಿ ವಾಣಿಜ್ಯ ಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದ ಒಂದು ವಿಷಯವನ್ನು ಕಡ್ಡಾಯವಾಗಿತ್ತು। ಆಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಬಂದ ಮೇಲೆ ಅದಕ್ಕೆ ಅವಕಾಶ ಇರಲಿಲ್ಲ, ಹಾಗೆ ನಾವು ಕೂಡ ಆ ಬೇಡಿಕೆ ಇಡಲಿಲ್ಲ। ಪುನಃ ಹೊಸ ಸರ್ಕಾರ ಬಂದಾಗ SEP ರಾಜ್ಯ ಸರ್ಕಾರದ ಒಂದು ನೀತಿ ಜಾರಿಗೆ ಬಂದ ಮೇಲೆ ಹಿಂದಿನಿಂದಲೂ ಕೂಡ ಏನು ಅರ್ಥಶಾಸ್ತ್ರದ ಒಂದು ವಿಷಯ ಇತ್ತು ಅದನ್ನು ಪುನಃ ನಮಗೆ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಮಾನ್ಯ ಕುಲಸಚಿವರು ಮತ್ತು ಕುಲಪತಿಗಳಲ್ಲಿ ಇಟ್ಟಿದ್ದೀವಿ। ಆದರೆ ವಾಣಿಜ್ಯ ಶಾಸ್ತ್ರದ BOS ಚೇರ್ಮನ್ ಅವರು ಕೂಡ ನಮ್ಮ ಪಠ್ಯಕ್ರಮವನ್ನು ಇಟ್ಕೊಂಡು ಅವರೇ ಬೋಧನೆ ಮಾಡಬೇಕು ಅಂತಕ್ಕಂಥ ಒಂದು ವಿಶೇಷ ಸೂಚನೆಯನ್ನು ಕೊಟ್ಟು ನಮ್ಮ ಅರ್ಥಶಾಸ್ತ್ರದ ಅಧ್ಯಾಪಕ ಬಾಂಧವರಿಗೆ ಅನ್ಯಾಯ ಮಾಡಿದ್ದಾರೆ, ನಮ್ಮ ಒಂದು ಕಾರ್ಯಭಾರವನ್ನು ಕಸಿದುಕೊಂಡಿದ್ದಾರೆ। ಆ ಅನ್ಯಾಯದ आज इस बीदर विश्वविद्यालय के कैंपस में जो हमारे डिस्ट्रिक्ट का इकोनॉमिक्स प्रोफेसर यूनियन है, वो लोगों का एक दिन का जो बहिष्कार जो रखे हैं, तो उसमें ऑलरेडी हमारे कुछ डिमांड लगातार 4 महीनों से हम इकोनॉमिक्स प्रोफेसर डिमांड कर रहे हैं यूनिवर्सिटी को कि आपने जो इस साल जो SCP आने के बाद जो सब्जेक्ट इकोनॉमिक्स बेसिकली होता है, बेसिक सब्जेक्ट होता है, वो कॉमर्स में पढ़ाने का जो एलिजिबिलिटी है इकोनॉमिक्स प्रोफेसर का होता है, पर यहाँ बीदर विश्वविद्यालय में वह कुछ बदलाव लाकर कॉमर्स लोगों को पढ़ाने का अलाउ की है। उसको विरोध करते हुए ये मुश्किल हमने काढ़े हैं और
इस संदर्भ पर हमारे जो विश्वविद्यालय के पूरे अधिकारी जैसे कि वाइस चांसलर है, रजिस्ट्रार है और सिंडिकेट मेंबर आकर यहाँ पर उन्होंने आश्वासन दिए हैं कि इसके बारे में और एक BOS का मीटिंग करके उसका परिहार करते बोल के बोले हैं और उस परिहार के लिए हम वेट कर रहे हैं और थोड़े ही दिन में शायद वो इसको रिजॉल्व करेंगे और उस रिजोल्यूशन का हम इंतज़ार करेंगे। और बेसिकली जो इकोनॉमिक्स प्रोफेसर जो टीच करता है वो सब्जेक्ट स्टूडेंट के मद्देनज़र रखते हुए और जिसको उसका स्टडी का पूरा ज्ञान है वो अगर पढ़ाएंगे तो शायद विद्यार्थियों को उसका उपयोग पूरा होगा बोलकर ये कहते हुए मैं डॉक्टर जय भारत मंगेशकर, एसोसिएट प्रोफेसर, गवर्नमेंट फर्स्ट एड कॉलेज बीदर और इस कमेटी का मैं सदस्य होते हुए इस बात को मैं स्टॉप करता हूँ।